ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇವತ್ತು ನಾನು ಕ್ರೀಡೆಗಳ ಬಗ್ಗೆ ಕ್ಲಾಸ್ ತೊಗೊಂಡಿದ್ದೀನಿ. ಯಾರೂ ಮಿಸ್ ಮಾಡ್ಕೋಬೇಡಿ, ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ನಿಮ್ಮ PDF ಬೇಕಾದಲ್ಲಿ ಕೇಳ್ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಪಾಯಿಂಟ್ 1, ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡಾಕೂಟ ಪ್ರಾರಂಭವಾದ ವರ್ಷ ಕ್ರಿಸ್ತಶಕ ಪೂರ್ವ 776. ನೆಕ್ಸ್ಟ್ ಪಾಯಿಂಟ್, ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟ ಪ್ರಾರಂಭವಾದ ವರ್ಷ 1896, ಗ್ರೀಕ್ನ ಅಥೆನ್ಸ್ನಲ್ಲಿ. ನೆಕ್ಸ್ಟ್ ಪಾಯಿಂಟ್, ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟ ಪಿತಾಮಹ ಪಿಯರೆ ಡಿ ಕುವರ್ಟಿನ್. ನೆಕ್ಸ್ಟ್ ಪಾಯಿಂಟ್, ಒಲಿಂಪಿಕ್ಸ್ ಕ್ರೀಡಾಕೂಟಗಳು ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಎಷ್ಟು ವರ್ಷಗಳಿಗೊಮ್ಮೆ ಅಂತ ಪ್ರಶ್ನೆ ಬರುತ್ತೆ. 4 ವರ್ಷ. ನೆಕ್ಸ್ಟ್ ಪಾಯಿಂಟ್, ಸ್ವಾತಂತ್ರ್ಯ ಭಾರತದ ಮೊದಲ ಪದಕ ವಿಜೇತರು KD ಜಾಧವ್. ನೆಕ್ಸ್ಟ್ ಪಾಯಿಂಟ್, ಕರ್ಣಂ ಮಲ್ಲೇಶ್ವರಿ ಅವರು ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ಪದಕ ತಂದುಕೊಟ್ಟ ಮೊದಲ ಮಹಿಳೆ. ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ಪದಕ ತಂದುಕೊಟ್ಟ ಮೊದಲ ಮಹಿಳೆ ಅಂದರೆ ಕರ್ಣಂ ಮಲ್ಲೇಶ್ವರಿ. ನೆಕ್ಸ್ಟ್ ಪಾಯಿಂಟ್, ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಅಭಿನವ್ ಬಿಂದ್ರಾ. ನೆಕ್ಸ್ಟ್ ಪಾಯಿಂಟ್, 2016ರಲ್ಲಿ ಒಲಿಂಪಿಕ್ಸ್ನ 31ನೇ ಆವೃತ್ತಿಯ ಕ್ರೀಡಾಕೂಟ ನಡೆದ ಸ್ಥಳ ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೊನಲ್ಲಿ ನಡೆಯಿತು. ನೆಕ್ಸ್ಟ್ ಪಾಯಿಂಟ್, 2020ರಲ್ಲಿ ಒಲಿಂಪಿಕ್ಸ್ 32ನೇ ಆವೃತ್ತಿಯ ಕ್ರೀಡಾಕೂಟ ನಡೆದ ಸ್ಥಳ ಜಪಾನ್ ದೇಶದ ಟೋಕಿಯೋ. ಕೊರೋನಾ ವೈರಸ್ ಕಾರಣದಿಂದ 2021ರಲ್ಲಿ ನಡೆಸಲಾಗಿದೆ. ನೆಕ್ಸ್ಟ್ ಪಾಯಿಂಟ್, 2024ರ 33ನೇ ಬೇಸಿಗೆ ಕಾಲದ ಕ್ರೀಡಾಕೂಟ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ. ನೆಕ್ಸ್ಟ್ ಪಾಯಿಂಟ್, 2028ರ 34ನೇ ಬೇಸಿಗೆ ಕಾಲದ ಕ್ರೀಡಾಕೂಟ ನಡೆಯುವ ಸ್ಥಳ ಅಮೆರಿಕದ ಲಾಸ್ ಏಂಜಲೀಸ್. ನೆಕ್ಸ್ಟ್ ಪಾಯಿಂಟ್, 2032ರ 35ನೇ ಬೇಸಿಗೆ ಕಾಲದ ಕ್ರೀಡಾಕೂಟ ನಡೆಯುವ ಸ್ಥಳ ಆಸ್ಟ್ರೇಲಿಯಾದ ಬ್ರಿಸ್ಬೇನ್. ನೆಕ್ಸ್ಟ್ ಪಾಯಿಂಟ್, 2020ರ ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಬಂದರೆ ಜಪಾನ್ ದೇಶದ ಟೋಕಿಯೋದಲ್ಲಿ ನಡೆಯಿತು. ನೆಕ್ಸ್ಟ್ ಪಾಯಿಂಟ್, 2020ರ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟ 2021 ಆಗಸ್ಟ್ 24ರಿಂದ ಸೆಪ್ಟೆಂಬರ್ 5ರವರೆಗೆ ನಡೆಸಲಾಯಿತು. ಎಷ್ಟರಿಂದ ಎಷ್ಟರವರೆಗೆ? ಆಗಸ್ಟ್ 24ರಿಂದ ಸೆಪ್ಟೆಂಬರ್ 5ರವರೆಗೆ. ನೆಕ್ಸ್ಟ್ ಪಾಯಿಂಟ್, 2020ರ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ರಾಷ್ಟ್ರಧ್ವಜ ಹಿಡಿದವರು. ಇಲ್ಲಿ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. 2020ರ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಯಾವ ಸಮಾರಂಭ? ಉದ್ಘಾಟನಾ ಸಮಾರಂಭದಲ್ಲಿ ಭಾರತ ರಾಷ್ಟ್ರಧ್ವಜ ಹಿಡಿದವರು ಶಾಟ್ ಪುಟ್ ಪಟುಟೇಕ್ ಚಂದ್ ಅವರು. ನೆಕ್ಸ್ಟ್ ಪಾಯಿಂಟ್, 2020ರ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅಲ್ಲಿ ನೋಡಿ ಉದ್ಘಾಟನಾ ಸಮಾರಂಭದಲ್ಲಿ ಅಂತ ಪ್ರಶ್ನೆ ಬಂದರೆ ಶಾಟ್ ಪುಟ್ ಪಟುಟೇಕ್ ಚಂದ್. ನೆಕ್ಸ್ಟ್, ಸಮಾರೋಪ ಸಮಾರಂಭದಲ್ಲಿ ಅಂತ ಪ್ರಶ್ನೆ ಬಂದರೆ ವೀಲ್ಚೇರ್ ಶೂಟರ್ ಅವನಿ ಲೇಖರಾ ಅವರು. ನೆಕ್ಸ್ಟ್ ಪಾಯಿಂಟ್, 2020ರ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತದ ಮಹಿಳೆ ಅವನಿ ಲೇಖರಾ. ನೆಕ್ಸ್ಟ್ ಪಾಯಿಂಟ್, 2024ರ ಬೇಸಿಗೆ ಕಾಲದ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆದ ಸ್ಥಳ ಫ್ರಾನ್ಸ್ ದೇಶದ ಪ್ಯಾರಿಸ್. ನೆಕ್ಸ್ಟ್ ಪಾಯಿಂಟ್, 2028ರ ಬೇಸಿಗೆ ಕಾಲದ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯುವ ಸ್ಥಳ ಅಮೆರಿಕದ ಲಾಸ್ ಏಂಜಲೀಸ್. ನೆಕ್ಸ್ಟ್ ಪಾಯಿಂಟ್, 2032ರ ಬೇಸಿಗೆ ಕಾಲದ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯುವ ಸ್ಥಳ ಆಸ್ಟ್ರೇಲಿಯಾದ ಬ್ರಿಸ್ಬೇನ್. ನೆಕ್ಸ್ಟ್ ಪಾಯಿಂಟ್, ಮೊದಲ ಚಳಿಗಾಲದ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆದ ವರ್ಷ 1924, ಸ್ಥಳ ಫ್ರಾನ್ಸ್. ನೆಕ್ಸ್ಟ್ ಪಾಯಿಂಟ್, ಮೊದಲ ಚಳಿಗಾಲದ ಒಲಿಂಪಿಕ್ಸ್ ಕ್ರೀಡಾಕೂಟ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಎಷ್ಟು ವರ್ಷಗಳಿಗೊಮ್ಮೆ ಅಂತ ಪ್ರಶ್ನೆ ಬರುತ್ತೆ. 4 ವರ್ಷ. ನೆಕ್ಸ್ಟ್ ಪಾಯಿಂಟ್, 2022ರ ಮೊದಲ ಚಳಿಗಾಲದ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆದ ಸ್ಥಳ ಚೀನಾದ ಬೀಜಿಂಗ್ನಲ್ಲಿ ನಡೆಯಿತು. ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಪದೇ ಕೇಳಲಾಗುವ ಪ್ರಶ್ನೆಗಳು. ನಿಮಗೆ ಈಸಿ ಆಗಲಿ ಅಂತೇಳಿ ನಾನು ಪಾಯಿಂಟ್ ಮಾಡಿದ್ದೀನಿ. ನೀವು ಸ್ಕ್ರೀನ್ಶಾಟ್ ಹೊಡ್ಕೋಬಹುದು. ನಿಮ್ಮ PDF ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. PDF ಕೂಡ ಇಷ್ಟೇ ಕ್ಲಿಯರಾಗಿ ಸಿಗುತ್ತದೆ. ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, 2026ರ ಮೊದಲ ಚಳಿಗಾಲದ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯುವ ಸ್ಥಳ ಇಟಲಿ. ನೆಕ್ಸ್ಟ್ ಪಾಯಿಂಟ್, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಸ್ಥಾಪನೆಯಾದ ವರ್ಷ 1894 ಜೂನ್ 23.
ನೆಕ್ಸ್ಟ್ ಪಾಯಿಂಟ್ ಅಂತಾರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ ಸಮಿತಿ ಸ್ಥಾಪನೆಯಾದ ವರ್ಷ. ಸೊ 1989 ಸೆಪ್ಟೆಂಬರ್ 22. ನೆಕ್ಸ್ಟ್ ಪಾಯಿಂಟ್ ಮೊದಲ ವಿಶ್ವಕಪ್ ಫುಟ್ಬಾಲ್ ನಡೆದ ವರ್ಷ 1930. ಸೊ ಸ್ಥಳ ಉರುಗ್ವೆ. ನೆಕ್ಸ್ಟ್ ಪಾಯಿಂಟ್ ಮೊದಲ ವಿಶ್ವಕಪ್ ಫುಟ್ಬಾಲ್ ಗೆದ್ದ ದೇಶ ಉರುಗ್ವೆ. ನೆಕ್ಸ್ಟ್ ಪಾಯಿಂಟ್ ಅತಿ ಹೆಚ್ಚು ವಿಶ್ವಕಪ್ ಫುಟ್ಬಾಲ್ ಗೆದ್ದ ದೇಶ ಬ್ರೆಜಿಲ್. ನೆಕ್ಸ್ಟ್ ಪಾಯಿಂಟ್ 2018 ವಿಶ್ವಕಪ್ ಫುಟ್ಬಾಲ್ ಗೆದ್ದ ದೇಶ ಅಂದರೆ ಫಿಫಾ ಫ್ರಾನ್ಸ್ ದೇಶ. ಸೊ ರನ್ನರ್ ಅಪ್ ಕ್ರೊವೇಷಿಯಾ. ನೆಕ್ಸ್ಟ್ ಪಾಯಿಂಟ್ 2018 ವಿಶ್ವಕಪ್ ಫುಟ್ಬಾಲ್ ನಡೆದ ಸ್ಥಳ ರಷ್ಯಾ. ನೆಕ್ಸ್ಟ್ ಪಾಯಿಂಟ್ 2022 ವಿಶ್ವಕಪ್ ಫುಟ್ಬಾಲ್ ನಡೆದ ದೇಶ ಕತಾರ್. ಸೊ ಫಿಫಾ ಅಂತಲೂ ಕೊಡ್ಬೋದು, ಫುಟ್ಬಾಲ್ ಅಂತಲೂ ಕೊಡ್ಬೋದು. ನೆಕ್ಸ್ಟ್ ಪಾಯಿಂಟ್ 2022 ವಿಶ್ವಕಪ್ ಫಿಫಾ ಫುಟ್ಬಾಲ್ ವಿಜೇತ ಅರ್ಜೆಂಟೈನಾ. ಸೊ ರನ್ನರ್ ಅಪ್ ಫ್ರಾನ್ಸ್. ನೆಕ್ಸ್ಟ್ ಪಾಯಿಂಟ್ 2026 ವಿಶ್ವಕಪ್ ಫುಟ್ಬಾಲ್ ನಡೆಸಲು ಸೊ ಎಲ್ಲಿ ಆಯೋಜಿಸಲಾಗಿದೆ ಅಂದರೆ ಕೆನಡಾ, ಮೆಕ್ಸಿಕೋ, ಅಮೆರಿಕದಲ್ಲಿ ಉದ್ದೇಶಿಸಲಾಗಿದೆ. ನೆಕ್ಸ್ಟ್ ಪಾಯಿಂಟ್ ಫಿಫಾ ಸ್ಥಾಪನೆಯಾದ ವರ್ಷ 1904 ಮೇ 21. ಸೊ ಇಲ್ಲೇನೆ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ. ನೆಕ್ಸ್ಟ್ ಪಾಯಿಂಟ್ ಮೊದಲ ಕ್ರಿಕೆಟ್ ವಿಶ್ವಕಪ್ ನಡೆದ ವರ್ಷ 1975. ಸೊ ಸ್ಥಳ ಇಂಗ್ಲೆಂಡ್. ನೆಕ್ಸ್ಟ್ ಪಾಯಿಂಟ್ ಮೊದಲ ಕ್ರಿಕೆಟ್ ವಿಶ್ವಕಪ್ ವಿಜೇತ ರಾಷ್ಟ್ರ ವೆಸ್ಟ್ ಇಂಡೀಸ್. ನೆಕ್ಸ್ಟ್ ಪಾಯಿಂಟ್ ಭಾರತ ಮೊದಲ ಬಾರಿಗೆ ಕ್ರಿಕೆಟ್ ವಿಶ್ವಕಪ್ ಗೆದ್ದ ವರ್ಷ 1983. ಸೊ ಆವಾಗ ನಾಯಕರು ಯಾರಿದ್ದಾರೆ ಅಂತ ಪ್ರಶ್ನೆ ಬಂದಿದೆ ತುಂಬ ಸಾರಿ. ಸೊ ಕಪಿಲ್ ದೇವ್ ನಾಯಕತ್ವ. ಸೊ 2ನೇ ಬಾರಿ 2011ರಲ್ಲಿ ಗೆದ್ದಿದೆ. ನೆಕ್ಸ್ಟ್ ಪಾಯಿಂಟ್ 2019 ಕ್ರಿಕೆಟ್ ವಿಶ್ವಕಪ್ ಗೆದ್ದ ದೇಶ ಇಂಗ್ಲೆಂಡ್. ಸೊ ರನ್ನರ್ ಅಪ್ ನ್ಯೂಜಿಲೆಂಡ್. ನೆಕ್ಸ್ಟ್ ಪಾಯಿಂಟ್ 2020 ವಿಶ್ವಕಪ್ ಕ್ರಿಕೆಟ್ ನಡೆದ ಸ್ಥಳ ಭಾರತ. ನೆಕ್ಸ್ಟ್ ಪಾಯಿಂಟ್ 2020 ವಿಶ್ವಕಪ್ ಕ್ರಿಕೆಟ್ ಗೆದ್ದ ದೇಶ ಆಸ್ಟ್ರೇಲಿಯಾ. ರನ್ನರ್ ಅಪ್ ಭಾರತ್. ನೆಕ್ಸ್ಟ್ ಪಾಯಿಂಟ್ 2022 ಮಹಿಳಾ ವಿಶ್ವಕಪ್ ಕ್ರಿಕೆಟ್ ನಡೆದ ಸ್ಥಳ ನ್ಯೂಜಿಲೆಂಡ್. ನೆಕ್ಸ್ಟ್ ಪಾಯಿಂಟ್ 2022 ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಗೆದ್ದ ದೇಶ ಆಸ್ಟ್ರೇಲಿಯಾ. ಸೊ ರನ್ನರ್ ಅಪ್ ತಂಡ ಇಂಗ್ಲೆಂಡ್. ನೆಕ್ಸ್ಟ್ ಪಾಯಿಂಟ್ ICC ಸ್ಥಾಪನೆಯಾದ ವರ್ಷ 1909 ಜೂನ್ 15. ನೆಕ್ಸ್ಟ್ ಪಾಯಿಂಟ್ 2022 ಮಹಿಳೆಯರ ಏಷ್ಯಾ ಕಪ್ ಹಾಕಿ ನಡೆದ ಸ್ಥಳ ಓಮನ್ ದೇಶದ ಮಸ್ಕಟ್. ನೆಕ್ಸ್ಟ್ ಪಾಯಿಂಟ್ 2022 ಮಹಿಳೆಯರ ಏಷ್ಯಾ ಕಪ್ ಹಾಕಿ ಗೆದ್ದ ದೇಶ ಜಪಾನ್. ರನ್ನರ್ ಅಪ್ ದಕ್ಷಿಣ ಕೊರಿಯಾ. ಸೊ 3ನೇ ಸ್ಥಾನ ಭಾರತ ಪಡೆದಿದೆ. ಸೊ 4ನೇ ಸ್ಥಾನ ಚೀನಾ. ನೆಕ್ಸ್ಟ್ ಪಾಯಿಂಟ್ ಭಾರತದ ಚೆಸ್ ರಾಜಧಾನಿ ಅಂತ ಕರೆಯೋದು ಚೆನ್ನೈ. ಸೊ ಸ್ನೇಹಿತರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಹೋಗಿ ಜಾಯಿನ್ ಆಗ್ಬೋದು. ಸೊ ಏನೇ ಅಪ್ಡೇಟ್ ಇದ್ರೂ ಮೊದಲಲ್ಲಿ ಸಿಗುತ್ತೆ. ಸೊ ಹೋಗಿ ಜಾಯಿನ್ ಆಗಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಸ್ನೇಹಿತರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡ್ತಿದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ನಾವು ನಿಮಗೋಸ್ಕರ ಮಾಡ್ತಿದ್ದೀವಿ. ಸೊ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟ್ ಪಾಯಿಂಟ್ ಚೆಸ್ ಒಲಿಂಪಿಯನ್ ಟೂರ್ನಿ 2 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಸೊ ಚೆಸ್ ಒಲಿಂಪಿಯನ್ ಟೂರ್ನಿ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಪ್ರಶ್ನೆ ಬರುತ್ತೆ. ಸೊ 2 ವರ್ಷ. ನೆಕ್ಸ್ಟ್ ಪಾಯಿಂಟ್ 2004 ಮತ್ತು 2007 ವಿಶ್ವ ಕಬಡ್ಡಿ ಗೆದ್ದ ದೇಶ ಭಾರತ. ನೆಕ್ಸ್ಟ್ ಪಾಯಿಂಟ್ 2016 ವಿಶ್ವಕಪ್ ಕಬಡ್ಡಿ ಆಯೋಜನೆ ಭಾರತ. ರನ್ನರ್ ಅಪ್ ಇರಾನ್. ನೆಕ್ಸ್ಟ್ ಪಾಯಿಂಟ್ 2016 ವಿಶ್ವಕಪ್ ಕಬಡ್ಡಿ ಗೆದ್ದ ದೇಶ ಭಾರತ. ರನ್ನರ್ ಅಪ್ ಇರಾನ್. ನೆಕ್ಸ್ಟ್ ಪಾಯಿಂಟ್ 2022 ಏಷ್ಯಾ ಅಥ್ಲೆಟಿಕ್ ಕ್ರೀಡಾಕೂಟ ನಡೆದ ಸ್ಥಳ ಕತಾರ್ನ ದೋಹಾ. ನೆಕ್ಸ್ಟ್ ಪಾಯಿಂಟ್ 2023 ಏಷ್ಯಾ ಅಥ್ಲೆಟಿಕ್ ಕ್ರೀಡಾಕೂಟ ನಡೆದ ಸ್ಥಳ ಥೈಲ್ಯಾಂಡ್ನ ಪಟಾಯ್. ನೆಕ್ಸ್ಟ್ ಪಾಯಿಂಟ್ 2022 18ನೇ ವಿಶ್ವಕಪ್ ಅಥ್ಲೆಟಿಕ್ಸ್ ಒಳಾಂಗಣ ಚಾಂಪಿಯನ್ಶಿಪ್ ನಡೆದ ಸ್ಥಳ ಸರ್ಬಿಯಾ ದೇಶದ ಬೆಲ್ಗ್ರೇಡ್. ನೆಕ್ಸ್ಟ್ ಪಾಯಿಂಟ್ 2023 19ನೇ ವಿಶ್ವಕಪ್ ಅಥ್ಲೆಟಿಕ್ಸ್ ಒಳಾಂಗಣ ಚಾಂಪಿಯನ್ಶಿಪ್ ನಡೆದ ಸ್ಥಳ ಚೀನಾ ದೇಶದ ನಾಜಿಂಗ್. ನೆಕ್ಸ್ಟ್ ಪಾಯಿಂಟ್ 2024 20ನೇ ವಿಶ್ವಕಪ್ ಅಥ್ಲೆಟಿಕ್ಸ್ ಒಳಾಂಗಣ ಚಾಂಪಿಯನ್ಶಿಪ್ ಸ್ಥಳ ಸ್ಕಾಟ್ಲ್ಯಾಂಡ್ ದೇಶದ ಗ್ಲಾಸ್ಗೋ. ನೆಕ್ಸ್ಟ್ ಪಾಯಿಂಟ್ 19ನೇ ಏಷ್ಯನ್ 100 UP ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ನಡೆದ ಸ್ಥಳ ಕತಾರ್ನ ದೋಹಾ. ನೆಕ್ಸ್ಟ್ ಪಾಯಿಂಟ್ 19ನೇ ಏಷ್ಯನ್ 100 UP ಬಿಲಿಯರ್ಡ್ಸ್ ಚಾಂಪಿಯನ್ ಆದವರು ಪಂಕಜ್ ಅಡ್ವಾಣಿ. ನೆಕ್ಸ್ಟ್ ಪಾಯಿಂಟ್ 19ನೇ ಏಷ್ಯನ್
100 UP ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ರನ್ನರ್ ಅಪ್ ಧ್ರುವ ಶಿಟ್ವಾಲ್. ನೆಕ್ಸ್ಟ್ ಪಾಯಿಂಟ್ 2019 ವಿಶ್ವ ಅಥ್ಲೆಟಿಕ್ಸ್ ಕ್ರೀಡಾಕೂಟ ನಡೆದ ಸ್ಥಳ ಕತಾರ್ನ ದೋಹಾ. ನೆಕ್ಸ್ಟ್ ಪಾಯಿಂಟ್ 2022 ವಿಶ್ವ ಅಥ್ಲೆಟಿಕ್ಸ್ ಕ್ರೀಡಾಕೂಟ ನಡೆದ ಸ್ಥಳ ಅಮೆರಿಕದ ಯೂಜಿನಿ. ನೆಕ್ಸ್ಟ್ ಪಾಯಿಂಟ್ 2023 ವಿಶ್ವ ಅಥ್ಲೆಟಿಕ್ಸ್ ಕ್ರೀಡಾಕೂಟ ನಡೆದ ಸ್ಥಳ ಹಂಗೇರಿಯ ಬುಡಾಪೆಸ್ಟ್. ನೆಕ್ಸ್ಟ್ ಪಾಯಿಂಟ್ ಕಾಮನ್ವೆಲ್ತ್ ಕ್ರೀಡಾಕೂಟ 4 ವರ್ಷಗಳಿಗೆ ಒಮ್ಮೆ ನಡೆಯುತ್ತದೆ. ಸೊ ಎಷ್ಟು ವರ್ಷ ಅಂತ ಪ್ರಶ್ನೆ ಬರುತ್ತೆ, 4 ವರ್ಷಗಳಿಗೊಮ್ಮೆ. ನೆಕ್ಸ್ಟ್ ಪಾಯಿಂಟ್ ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆದ ವರ್ಷ 1930. ಸೊ ಸ್ಥಳ ಕೆನಡಾದ ಹ್ಯಾಮಿಲ್ಟನ್, ಒಂಟಾರಿಯೋ. ನೆಕ್ಸ್ಟ್ ಪಾಯಿಂಟ್ 2022 ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆದ ಸ್ಥಳ ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್. ಸೊ ಮೊದಲನೇದಾಗಿ ಆಸ್ಟ್ರೇಲಿಯಾ, ಆಮೇಲೆ ಇಂಗ್ಲೆಂಡ್, ಥರ್ಡ್ ಕೆನಡಾ, ಸೊ ಭಾರತ್ 4ನೇ ಸ್ಥಾನ. ನೆಕ್ಸ್ಟ್ ಪಾಯಿಂಟ್ 2022 ಕಾಮನ್ವೆಲ್ತ್ ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭದಲ್ಲಿ ಭಾರತ ತ್ರಿವರ್ಣ ಧ್ವಜ ಹಿಡಿದವರು PV ಸಿಂಧು ಮತ್ತು ಮನ್ಪ್ರೀತ್ ಸಿಂಗ್. ನೆಕ್ಸ್ಟ್ 2022 ಕಾಮನ್ವೆಲ್ತ್ ಕ್ರೀಡಾಕೂಟ ಸಮಾರೋಪ ಸಮಾರಂಭದಲ್ಲಿ ಭಾರತ ತ್ರಿವರ್ಣ ಧ್ವಜ ಹಿಡಿದವರು ಸೊ ನಿಖತ್ ಜರೀನ್ ಮತ್ತು ಅಚಂತಾ ಶರತ್ ಕಮಲ್. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಉದ್ಘಾಟನಾ ಸಮಾರಂಭದಲ್ಲಿ ಅಂತ ಪ್ರಶ್ನೆ ಬಂದರೆ PV ಸಿಂಧು ಮತ್ತು ಮನ್ಪ್ರೀತ್ ಸಿಂಗ್. ಸಮಾರೋಪ ಸಮಾರಂಭದಲ್ಲಿ ಅಂತ ಪ್ರಶ್ನೆ ಬಂದರೆ ನಿಖತ್ ಜರೀನ್ ಮತ್ತು ಅಚಂತಾ ಶರತ್ ಕಮಲ್. ನೆಕ್ಸ್ಟ್ ಪಾಯಿಂಟ್ 2026 ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆಯುವ ಸ್ಥಳ ಆಸ್ಟ್ರೇಲಿಯಾ. ನೆಕ್ಸ್ಟ್ ಪಾಯಿಂಟ್ 2018 ಅಂಧರ್ ವಿಶ್ವಕಪ್ ಕ್ರಿಕೆಟ್ ನಡೆಸಿದ ದೇಶಗಳು ಪಾಕಿಸ್ತಾನ್ ಮತ್ತು UAE. ನೆಕ್ಸ್ಟ್ ಪಾಯಿಂಟ್ 2018 ಅಂಧರ್ ವಿಶ್ವಕಪ್ ಕ್ರಿಕೆಟ್ ಗೆದ್ದ ದೇಶ ಭಾರತ, ರನ್ನರ್ ಅಪ್ ಪಾಕಿಸ್ತಾನ್. ನೆಕ್ಸ್ಟ್ ಪಾಯಿಂಟ್ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಆರಂಭವಾದ ವರ್ಷ 1905 ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ. ನೆಕ್ಸ್ಟ್ ಪಾಯಿಂಟ್ 2022 ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಪುರುಷ ಸಿಂಗಲ್ಸ್ ವಿಜೇತರು ರಾಫೆಲ್ ನಡಾಲ್. ನೆಕ್ಸ್ಟ್ ಪಾಯಿಂಟ್ 2022 ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಮಹಿಳಾ ಸಿಂಗಲ್ಸ್ ವಿಜೇತರು ಆಸ್ಲೆ ಬಾರ್ಟಿ. ನೆಕ್ಸ್ಟ್ ಪಾಯಿಂಟ್ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಆರಂಭವಾದ ವರ್ಷ 1891. ಸೊ ಫ್ರಾನ್ಸ್ ದೇಶದ ಪ್ಯಾರಿಸ್. ನೆಕ್ಸ್ಟ್ ಪಾಯಿಂಟ್ 2022 ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಪುರುಷ ಸಿಂಗಲ್ಸ್ ವಿಜೇತರು ರಾಫೆಲ್ ನಡಾಲ್. ನೆಕ್ಸ್ಟ್ ಪಾಯಿಂಟ್ 2022 ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಮಹಿಳಾ ಸಿಂಗಲ್ಸ್ ವಿಜೇತರು ಈಗಾ ಸ್ವ್ಯಾಟೆಕ್. ನೆಕ್ಸ್ಟ್ ಪಾಯಿಂಟ್ ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ ಆರಂಭವಾದ ವರ್ಷ 1877. ಸೊ ಇಂಗ್ಲೆಂಡ್ ದೇಶದ ಲಂಡನ್ನಲ್ಲಿ. ನೆಕ್ಸ್ಟ್ ಪಾಯಿಂಟ್ 2022 ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ ಪುರುಷ ಸಿಂಗಲ್ಸ್ ವಿಜೇತರು ನೊವಾಕ್ ಜೊಕೋವಿಕ್. ನೆಕ್ಸ್ಟ್ ಪಾಯಿಂಟ್ 2022 ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ ಮಹಿಳಾ ಸಿಂಗಲ್ಸ್ ವಿಜೇತರು ಎಲೆನಾ ರಿಬಾಕಿನಾ. ನೆಕ್ಸ್ಟ್ ಪಾಯಿಂಟ್ USA ಓಪನ್ ಟೆನ್ನಿಸ್ ಟೂರ್ನಿ ಆರಂಭವಾದ ವರ್ಷ 1881. ಸೊ ಅಮೆರಿಕ ದೇಶದ ನ್ಯೂಯಾರ್ಕ್. ನೆಕ್ಸ್ಟ್ ಪಾಯಿಂಟ್ 2022 USA ಓಪನ್ ಟೆನ್ನಿಸ್ ಟೂರ್ನಿ ಪುರುಷ ಸಿಂಗಲ್ಸ್ ವಿಜೇತರು ನೊವಾಕ್ ಜೊಕೋವಿಕ್. ನೆಕ್ಸ್ಟ್ ಪಾಯಿಂಟ್ 2022 USA ಓಪನ್ ಟೆನ್ನಿಸ್ ಟೂರ್ನಿ ಮಹಿಳಾ ಸಿಂಗಲ್ಸ್ ವಿಜೇತರು ಎಮ್ಮಾ ರಡಕನು. ನೆಕ್ಸ್ಟ್ ಪಾಯಿಂಟ್ ಅಲೆಕ್ಸಾಂಡರ್ ಜ್ವೆರೇವ್ 2020 ಟೋಕಿಯೋ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದಿದ್ದಾರೆ. ಸೊ ಯಾರಂತ ಪ್ರಶ್ನೆ ಬಂದರೆ ಅಲೆಕ್ಸಾಂಡರ್ ಜ್ವೆರೇವ್. ನೆಕ್ಸ್ಟ್ ಪಾಯಿಂಟ್ ICC ವಿಶ್ವಕಪ್ ಕ್ರಿಕೆಟ್ 2023 ವಿಜೇತ ರಾಷ್ಟ್ರ ಆಸ್ಟ್ರೇಲಿಯಾ. ನೆಕ್ಸ್ಟ್ ಪಾಯಿಂಟ್ ICC ವಿಶ್ವಕಪ್ ಕ್ರಿಕೆಟ್ 2023 ಅಧಿಕ ರನ್ ದಾಖಲಿಸಿದವರು ವಿರಾಟ್ ಕೊಹ್ಲಿ 765 ರನ್. ನೆಕ್ಸ್ಟ್ ಪಾಯಿಂಟ್ ICC ವಿಶ್ವಕಪ್ ಕ್ರಿಕೆಟ್ 2023ರಲ್ಲಿ ಅಧಿಕ ರನ್ ಗಳಿಸಿದ ನಾಯಕ ರೋಹಿತ್ ಶರ್ಮಾ, ಸೊ 597. ನೆಕ್ಸ್ಟ್ ಪಾಯಿಂಟ್ ICC ವಿಶ್ವಕಪ್ ಕ್ರಿಕೆಟ್ 2023 ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅವಾರ್ಡ್ ವಿಜೇತರು ವಿರಾಟ್ ಕೊಹ್ಲಿ. ನೆಕ್ಸ್ಟ್ ಪಾಯಿಂಟ್ ICC ವಿಶ್ವಕಪ್ ಕ್ರಿಕೆಟ್ 2023 ಅಧಿಕ ವಿಕೆಟ್ ಪಡೆದವರು ಮೊಹಮ್ಮದ್ ಶಮಿ. ನೆಕ್ಸ್ಟ್ ಪಾಯಿಂಟ್ ವೆಸ್ಟ್ ಇಂಡೀಸ್ ದೇಶವು 48 ವರ್ಷದ ವಿಶ್ವಕಪ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಹೊರಗೆ ಉಳಿತು. ಸೊ ಇದು 2023ರಲ್ಲಿ. ನೆಕ್ಸ್ಟ್ ಪಾಯಿಂಟ್ ICC ವಿಶ್ವಕಪ್ ಕ್ರಿಕೆಟ್ 2023 ಗ್ಲೋಬಲ್ ಅಂಬಾಸಿಡರ್ ಸಚಿನ್ ತೆಂಡೂಲ್ಕರ್. ನೆಕ್ಸ್ಟ್ ಪಾಯಿಂಟ್ ICC ವಿಶ್ವಕಪ್ ಕ್ರಿಕೆಟ್ 2023 ಬ್ರ್ಯಾಂಡ್ ಅಂಬಾಸಿಡರ್ ಶಾರುಖ್ ಖಾನ್. ನೆಕ್ಸ್ಟ್ ಪಾಯಿಂಟ್ ICC ವಿಶ್ವಕಪ್ ಕ್ರಿಕೆಟ್ 2023 ಫೈನಲ್ ಪಂದ್ಯ ನಡೆದ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ. ನೆಕ್ಸ್ಟ್ ಪಾಯಿಂಟ್ ICC ವಿಶ್ವಕಪ್ ಕ್ರಿಕೆಟ್ 2023 ಕ್ರಿಕೆಟ್ ತಂಡದ ನಾಯಕ ರೋಹಿತ್ ಶರ್ಮಾ. ನೆಕ್ಸ್ಟ್ ಪಾಯಿಂಟ್ ICC ವಿಶ್ವಕಪ್ ಕ್ರಿಕೆಟ್ 2023 ಗೀತೆ ದಿಲ್ ಜಶ್ನ್ ಬೋಲೆ ಇದರ ಸಂಗೀತ ನಿರ್ದೇಶಕರು ಪ್ರೀತಮ್ ಚಕ್ರವರ್ತಿ.
ನೆಕ್ಸ್ಟ್ ಪಾಯಿಂಟ್ ಏಕದಿನ ವಿಶ್ವಕಪ್ ಅತಿ ವೇಗದ ಶತಕ ಮತ್ತು ದ್ವಿಶತಕ ದಾಖಲಿಸಿದವರು ಗ್ಲೆನ್ ಮ್ಯಾಕ್ಸ್ವೆಲ್. ನೆಕ್ಸ್ಟ್ ಪಾಯಿಂಟ್ ICC ವಿಶ್ವಕಪ್ ಒಂದೇ ಟೂರ್ನಮೆಂಟ್ನಲ್ಲಿ 700 ರನ್ ದಾಖಲಿಸಿದ ಮೊದಲ ಆಟಗಾರ ವಿರಾಟ್ ಕೊಹ್ಲಿ. ನೆಕ್ಸ್ಟ್ ಪಾಯಿಂಟ್ ICC ವಿಶ್ವಕಪ್ ಕ್ರಿಕೆಟ್ 2023 ಗ್ಲೋಬಲ್ ಪಾರ್ಟ್ನರ್ ಕಂಪನಿ ಮಾಸ್ಟರ್ ಕಾರ್ಡ್. ನೆಕ್ಸ್ಟ್ ಪಾಯಿಂಟ್ ಸಚಿನ್ ತೆಂಡೂಲ್ಕರ್ ಅವರು ದಾಖಲೆ ಮುರಿದು 50 ಶತಕ ದಾಖಲಿಸಿದವರು ವಿರಾಟ್ ಕೊಹ್ಲಿ. ನೆಕ್ಸ್ಟ್ ಪಾಯಿಂಟ್ ICC ವಿಶ್ವಕಪ್ ಕ್ರಿಕೆಟ್ ಒಂದೇ ಮ್ಯಾಚಿನಲ್ಲಿ 7 ವಿಕೆಟ್ ಪಡೆದ ಮೊದಲ ಭಾರತೀಯ ಬೌಲರ್ ಮೊಹಮ್ಮದ್ ಶಮಿ. ನೆಕ್ಸ್ಟ್ ಪಾಯಿಂಟ್ ICC ವಿಶ್ವಕಪ್ ಕ್ರಿಕೆಟ್ನಲ್ಲಿ ಅಧಿಕ ಸಿಕ್ಸರ್ ದಾಖಲಿಸಿದವರು ರೋಹಿತ್ ಶರ್ಮಾ. ನೆಕ್ಸ್ಟ್ ಪಾಯಿಂಟ್ ICC ವಿಶ್ವಕಪ್ ಕ್ರಿಕೆಟ್ನಲ್ಲಿ 500 ರನ್ ಮತ್ತು 20 ಕ್ಯಾಚ್ ಹಿಡಿದ ಮೊದಲ ಆಟಗಾರ ಕ್ವಿಂಟನ್ ಡಿಕಾಕ್. ನೆಕ್ಸ್ಟ್ ಪಾಯಿಂಟ್ ICC ವಿಶ್ವಕಪ್ ಪುರುಷರ ಅಧಿಕ ರನ್ ಪಡೆದವರು ಸಚಿನ್ ತೆಂಡೂಲ್ಕರ್. ನೆಕ್ಸ್ಟ್ ಪಾಯಿಂಟ್ ICC ವಿಶ್ವಕಪ್ ಕ್ರಿಕೆಟ್ ಪುರುಷರ ಅಧಿಕ ವಿಕೆಟ್ ಪಡೆದವರು ಗ್ಲೆನ್ ಮೆಕ್ಗ್ರಾತ್. ನೆಕ್ಸ್ಟ್ ಪಾಯಿಂಟ್ ICC ಪುರುಷರ ವಿಶ್ವಕಪ್ ಕ್ರಿಕೆಟ್ 2027 ಆಯೋಜನಾ ದೇಶ ದಕ್ಷಿಣ ಆಫ್ರಿಕಾ, ನಮೀಬಿಯಾ ಮತ್ತು ಜಿಂಬಾಬ್ವೆ. ನೆಕ್ಸ್ಟ್ ಪಾಯಿಂಟ್ ಮೊದಲ ಅಂಡರ್-19 T20 ಮಹಿಳಾ ವಿಶ್ವಕಪ್ ವಿಜೇತ ದೇಶ ಭಾರತ. 15ನೇ ಅಂಡರ್-19 ICC ವಿಶ್ವಕಪ್ 2024 ಆಯೋಜನೆ ದೇಶ ದಕ್ಷಿಣ ಆಫ್ರಿಕಾ. ನೆಕ್ಸ್ಟ್ ಪಾಯಿಂಟ್ 15ನೇ ಅಂಡರ್-19 ICC ವಿಶ್ವಕಪ್ 2024 ಅಧಿಕ ರನ್ ಪಡೆದವರು ಉದಯ್ ಶಹರನ್. ನೆಕ್ಸ್ಟ್ ಪಾಯಿಂಟ್ 15ನೇ ಅಂಡರ್-19 ICC ವಿಶ್ವಕಪ್ 2024 ರನ್ನರ್ ಅಪ್ ಭಾರತ. ನೆಕ್ಸ್ಟ್ ಪಾಯಿಂಟ್ 15ನೇ ಅಂಡರ್-19 ICC ವಿಶ್ವಕಪ್ 2024 ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಪ್ರಶಸ್ತಿ ವಿಜೇತರು ಕ್ವೆನಾ ಮಾಫಾಫ್. ನೆಕ್ಸ್ಟ್ ಪಾಯಿಂಟ್ 2024 ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಆಯೋಜನೆ ತಮಿಳುನಾಡು. ನೆಕ್ಸ್ಟ್ ಪಾಯಿಂಟ್ 2024 ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನ ಮಹಾರಾಷ್ಟ್ರ. 2024 ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎಷ್ಟನೇದಾಗಿ ಅಂತ ಪ್ರಶ್ನೆ ಬಂದರೆ 6ನೇದಾಗಿದೆ. ನೆಕ್ಸ್ಟ್ ಪಾಯಿಂಟ್ 2024 ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಉದ್ಘಾಟನೆ ಮಾಡಿದವರು ನರೇಂದ್ರ ಮೋದಿಯವರು. ನೆಕ್ಸ್ಟ್ ಪಾಯಿಂಟ್ 2024 ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಎಷ್ಟು ಕ್ರೀಡೆಗಳ ಸೇರಿಸಲಾಯಿತು ಹೊಸದಾಗಿ ಅಂತ ಪ್ರಶ್ನೆ ಬಂದರೆ 26. 2024 ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಕ್ವ್ಯಾಶ್ ಕ್ರೀಡೆಯನ್ನು ಸೇರಿಸಲಾಯಿತು. ಯಾವ ಕ್ರೀಡೆ ಅಂತ ಪ್ರಶ್ನೆ ಬಂದರೆ ಸ್ಕ್ವ್ಯಾಶ್ ಕ್ರೀಡೆ. ನೆಕ್ಸ್ಟ್ ಪಾಯಿಂಟ್ 2024 ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಸಿಲಂಬಂ ಕ್ರೀಡೆ ಪ್ರದರ್ಶನ ರೂಪದಲ್ಲಿ ಪ್ರದರ್ಶಿಸಲಾಯಿತು. ನೆಕ್ಸ್ಟ್ ಪಾಯಿಂಟ್ 2024 ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಅಧಿಕ ಚಿನ್ನದ ಪದಕ ಪಡೆದ ರಾಜ್ಯ ಮಹಾರಾಷ್ಟ್ರ. ನೆಕ್ಸ್ಟ್ ಕ್ವಶನ್ 2024 ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಅಧಿಕ ಬಾರಿ ವಿಜೇತರು ಮಹಾರಾಷ್ಟ್ರ. ನೆಕ್ಸ್ಟ್ ಪಾಯಿಂಟ್ 2018 ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಡೆದದ್ದು ನವದೆಹಲಿ. ನೆಕ್ಸ್ಟ್ ಪಾಯಿಂಟ್ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ 2024 ಪುರುಷ ಸಿಂಗಲ್ಸ್ ವಿಜೇತರು ಜೆನ್ನಿಕ್ ಸಿನ್ನರ್. ನೆಕ್ಸ್ಟ್ ಪಾಯಿಂಟ್ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ 2024 ಮಹಿಳಾ ಸಿಂಗಲ್ಸ್ ವಿಜೇತರು ಅರೆನಾ ಸಬಲೆಂಕ್. ಸ್ನೇಹಿತರೆ, ಇದರಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ, ಯಾರನ್ನೂ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಬೇಡಿ. ನೆಕ್ಸ್ಟ್ ಪಾಯಿಂಟ್ ಭಾರತದ ಪರವಾಗಿ ಅತಿ ಹೆಚ್ಚು ಬಾರಿ ಗ್ರ್ಯಾಂಡ್ ಸ್ಲಾಮ್ ವಿಜೇತರು ಲಿಯಾಂಡರ್ ಪೇಸ್ 18 ಬಾರಿ. ನೆಕ್ಸ್ಟ್ ಪಾಯಿಂಟ್ ವಿಶ್ವದಲ್ಲಿ ಅತಿ ಹೆಚ್ಚು ಬಾರಿ ಗ್ರ್ಯಾಂಡ್ ಸ್ಲಾಮ್ ವಿಜೇತರು ನೊವಾಕ್ ಜೊಕೋವಿಕ್ 24 ಸಾರಿ. ನೆಕ್ಸ್ಟ್ ಪಾಯಿಂಟ್ ಅತಿ ಹಳೆಯ ಗ್ರ್ಯಾಂಡ್ ಸ್ಲಾಮ್ ವಿಂಬಲ್ಡನ್. ನೆಕ್ಸ್ಟ್ ಪಾಯಿಂಟ್ ಗ್ರ್ಯಾಂಡ್ ಸ್ಲಾಮ್ ವಿಜೇತ ಭಾರತದ ಏಕೈಕ ಮಹಿಳೆ ಸಾನಿಯಾ ಮಿರ್ಜಾ. ನೆಕ್ಸ್ಟ್ ಪಾಯಿಂಟ್ ಭಾರತದ ಪರವಾಗಿ ಮೊಟ್ಟ ಮೊದಲಿಗೆ ಗ್ರ್ಯಾಂಡ್ ಸ್ಲಾಮ್ ವಿಜೇತರು ಮಹೇಶ್ ಭೂಪತಿ. ನೆಕ್ಸ್ಟ್ ಪಾಯಿಂಟ್ ಭಾರತ ಪರವಾಗಿ 4 ಜನ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ವಿಶ್ವದ ನಂಬರ್ 1 ಮೆನ್ಸ್ ಡಬಲ್ಸ್ ಆದ ಹಿರಿಯ ಆಟಗಾರ ರೋಹನ್ ಬೋಪಣ್ಣ. ನೆಕ್ಸ್ಟ್ ಪಾಯಿಂಟ್ 2024 ರೋಹನ್ ಬೋಪಣ್ಣ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ನೆಕ್ಸ್ಟ್ ಪಾಯಿಂಟ್ 2024 ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ನಲ್ಲಿ ರೋಹನ್ ಬೋಪಣ್ಣ ಅವರು ಪುರುಷ ಡಬಲ್ಸ್ ಪ್ರಶಸ್ತಿ ಪಡೆದಿದ್ದಾರೆ 2024. ನೆಕ್ಸ್ಟ್ ಪಾಯಿಂಟ್ ಪ್ರತಿ 4 ವರ್ಷಗಳಿಗೊಮ್ಮೆ ಗ್ರ್ಯಾಂಡ್ ಸ್ಲಾಮ್ ಆಯೋಜಿಸಲಾಗುತ್ತದೆ. ಎಷ್ಟು ವರ್ಷ? 4 ವರ್ಷಗಳಿಗೊಮ್ಮೆ. ನೆಕ್ಸ್ಟ್ ಪಾಯಿಂಟ್ 2023 ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಸಿಂಗಲ್ಸ್
ಪುರುಷರ ವಿಜೇತರು ನೋವಾಕ್ ಜೋಕೋವಿಕ್. ನೆಕ್ಸ್ಟ್ ಪಾಯಿಂಟ್ 2023ರ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಸಿಂಗಲ್ಸ್ ಮಹಿಳಾ ವಿಜೇತರು ಅರಿನಾ ಸಂಬಲೆಕ್. ನೆಕ್ಸ್ಟ್ ಪಾಯಿಂಟ್ 2023ರ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಪುರುಷ ಸಿಂಗಲ್ಸ್ ವಿಜೇತರು ನೋವಾಕ್ ಜೋಕೋವಿಕ್. ನೆಕ್ಸ್ಟ್ ಪಾಯಿಂಟ್ 2023ರ USA ಓಪನ್ ಟೆನ್ನಿಸ್ ಟೂರ್ನಿ ಪುರುಷ ಸಿಂಗಲ್ಸ್ ವಿಜೇತರು ನೋವಾಕ್ ಜೋಕೋವಿಕ್. ಸೊ ಇಲ್ಲಿ ಯಾರೂ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ 2024, 2022, 2023 ಕೂಡ ಇದೆ. ಸೊ ಇಸ್ವಿ ನೋಡಿ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ 2023ರ USA ಓಪನ್ ಟೆನ್ನಿಸ್ ಟೂರ್ನಿ ಮಹಿಳಾ ಸಿಂಗಲ್ಸ್ ವಿಜೇತರು ಕೋಕೋ ಗಾಫ್. ನೆಕ್ಸ್ಟ್ ಪಾಯಿಂಟ್ 2024ರ WPL ವರ್ಲ್ಡ್ ಪ್ರೀಮಿಯರ್ ಲೀಗ್ ಮಹಿಳಾ ವಿಜೇತರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. 2024ರ ಮಹಿಳಾ ಪ್ರೀಮಿಯರ್ ಲೀಗ್ ಪರ್ಪಲ್ ಕ್ಯಾಪ್ ವಿಜೇತರು ಶ್ರೇಯಾಂಕಾ ಪಾಟೀಲ್. ನೆಕ್ಸ್ಟ್ ಪಾಯಿಂಟ್ 2024ರ ಮಹಿಳಾ ಪ್ರೀಮಿಯರ್ ಲೀಗ್ ಆರೆಂಜ್ ಕ್ಯಾಪ್ ವಿಜೇತರು LS ಪೆರ್ರಿ. ನೆಕ್ಸ್ಟ್ ಪಾಯಿಂಟ್ 2024ರ ಮಹಿಳಾ ಪ್ರೀಮಿಯರ್ ಲೀಗ್ ಅತಿ ಹೆಚ್ಚು ಸಿಕ್ಸರ್ ಪಡೆದವರು ಶಫಾಲಿ ವರ್ಮಾ. 2024ರ ಮಹಿಳಾ ಪ್ರೀಮಿಯರ್ ಲೀಗ್ ಅತ್ಯಂತ ಮೌಲ್ಯಯುತ ಆಟಗಾರ್ತಿ ದೀಪ್ತಿ ಶರ್ಮಾ. ನೆಕ್ಸ್ಟ್ ಪಾಯಿಂಟ್ 2024ರ ಮಹಿಳಾ ಪ್ರೀಮಿಯರ್ ಲೀಗ್ನ ರನ್ನರ್ ಅಪ್ DC. ನೆಕ್ಸ್ಟ್ ಪಾಯಿಂಟ್ 2024ರ 2ನೇ ಆವೃತ್ತಿಯ ಪುರುಷರ ಚಾಂಪಿಯನ್ ತಂಡ ಯಾವುದು? ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ನೆಕ್ಸ್ಟ್ ಪಾಯಿಂಟ್ 2024 WPLನಲ್ಲಿ ಅಂದರೆ ವರ್ಲ್ಡ್ ಪ್ರೀಮಿಯರ್ ಲೀಗ್ನಲ್ಲಿ ಅತಿ ಹೆಚ್ಚು ರನ್ ಬಾರಿಸಿ ಆರೆಂಜ್ ಅಥವಾ ಕಿತ್ತಳೆ ಕ್ಯಾಪ್ ಪ್ರಶಸ್ತಿಯನ್ನು ಪಡೆದವರು ಎಲ್ಲಿಸ್ ಪೆರ್ರಿ, 347 ರನ್. ನೆಕ್ಸ್ಟ್ ಪಾಯಿಂಟ್ 2024ರ ವರ್ಲ್ಡ್ ಪ್ರೀಮಿಯರ್ ಲೀಗ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದು ಪರ್ಪಲ್ ನೇರಳೆ ಕ್ಯಾಪ್ ಪ್ರಶಸ್ತಿಯನ್ನು ಪಡೆದವರು ಶ್ರೇಯಾಂಕಾ ಪಾಟೀಲ್, 13 ವಿಕೆಟ್ ಪಡೆದರು. ನೆಕ್ಸ್ಟ್ ಪಾಯಿಂಟ್ 2024ರ ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆದ ರಣಜಿ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಯಾವ ತಂಡ ವಿಜೇತವಾಯಿತು? ಮುಂಬೈ ತಂಡ. 42ನೇ ಬಾರಿ ಇದು. ರನ್ನರ್ ಅಪ್ ವಿದರ್ಭ ತಂಡ. ನೆಕ್ಸ್ಟ್ ಪಾಯಿಂಟ್ 2024ರ ಮಿಯಾಮಿ ಓಪನ್ ಟೆನ್ನಿಸ್ ಟೂರ್ನಿಯ ಪುರುಷ ಡಬಲ್ಸ್ ಪ್ರಶಸ್ತಿಯನ್ನು ಪಡೆದವರು ರೋಹನ್ ಬೋಪಣ್ಣ ಮತ್ತು ಮ್ಯಾಥ್ಯೂ ಎಬೇಡ್ ಜೋಡಿ. ನೆಕ್ಸ್ಟ್ ಪಾಯಿಂಟ್ 2024 ICC ಪುರುಷ T20 ವಿಶ್ವಕಪ್ಗೆ ಔಟ್ ಆಫ್ ದಿಸ್ ವರ್ಲ್ಡ್ ಎಂಬ ಶೀರ್ಷಿಕೆ ಗೀತೆಯನ್ನು ರಚಿಸಿದವರು ಸಿನ್ಪಾಲ್ ಮತ್ತು ಸೋಕಾ ಸೂಪರ್ ಸ್ಟಾರ್ಕೇಸ್. ನೆಕ್ಸ್ಟ್ ಪಾಯಿಂಟ್ 2024 ICC ಪುರುಷರ T20 ವಿಶ್ವಕಪ್ ಆತಿಥ್ಯ ವಹಿಸುವ ರಾಷ್ಟ್ರ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್. ನೆಕ್ಸ್ಟ್ ಪಾಯಿಂಟ್ 2024ರ ICC ಪುರುಷ T20 ವಿಶ್ವಕಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಉತ್ತರ ಯುವರಾಜ್ ಸಿಂಗ್ ಮತ್ತು ಹುಸೇನ್ ಬೋಲ್ಟ್. ನೆಕ್ಸ್ಟ್ ಪಾಯಿಂಟ್ ಯಾವ ಕ್ರಿಕೆಟ್ ಆಟಗಾರ IPL ಇತಿಹಾಸದಲ್ಲೇ 8,000 ರನ್ ಪೂರ್ಣಗೊಳಿಸಿದ ಮೊದಲ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು? ಇದಕ್ಕೆ ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ. ನೆಕ್ಸ್ಟ್ ಪಾಯಿಂಟ್ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಪುರುಷರ ಶಾಟ್ಪುಟ್ನಲ್ಲಿ ಯಾವ ಆಟಗಾರ 16.30 ಮೀಟರ್ನೊಂದಿಗೆ ಏಷ್ಯನ್ ದಾಖಲೆ ನಿರ್ಮಿಸಿದ ಚಿನ್ನದ ಪದಕ ಪಡೆದರು? ಇದಕ್ಕೆ ಸರಿಯಾದ ಉತ್ತರ ಸಚಿನ್ ಸರ್ಜೇರಾವ್ ಖಿಲಾರಿ. ಭಾರತ ಇದರಲ್ಲಿ 12 ಪದಕ ಪಡೆದಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಏನಾದರೂ ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಿ. ಯಾವುದಾದ್ರೂ ಪಾಯಿಂಟ್ ಮಿಸ್ ಆದಲ್ಲಿ ಏನಾದರೂ ತಪ್ಪಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.